ನಮಸ್ಕಾರ ಸ್ನೇಹಿತರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ IPL 49ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಭರ್ಜರಿ ರನ್ ಫಾಸ್ಟ್ ಕಂಡು ಬಂದಿತು. ಟಾಸ್ ಗೆದ್ದ ಪಂಜಾಬ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು, ಆದರೆ ಆ ನಿರ್ಧಾರ ಸಂಪೂರ್ಣ ತಪ್ಪಾಗಿತ್ತು. ಮ್ಯಾಚ್ ಆರಂಭದಲ್ಲೇ ಹೈದರಾಬಾದ್ ಪರ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಸಿಡಿಲಿನ ಬ್ಯಾಟಿಂಗ್ ಮಾಡಿದರು. ಪಂಜಾಬ್ ಫೀಲ್ಡರ್ಗಳು ಒಂದರ ಹಿಂದೆ ಒಂದರಂತೆ ಕ್ಯಾಚನ್ನು ಕೈಬಿಟ್ಟರು. ಯಜುವೇಂದ್ರ ಚಾಹಲ್ ಓವರ್ನಲ್ಲಿ ಕೂಡ 2 ಸುಲಭ ಕ್ಯಾಚ್ಗಳನ್ನು ಕೈಚೆಲ್ಲಿದರು. ಅಭಿಷೇಕ್ ಶರ್ಮಾ ಕೇವಲ 13 ಬಾಲ್ಗಳಲ್ಲಿ 35 ರನ್ ಬಾರಿಸಿ ಔಟಾದರು. ಆಗಲೇ ಪವರ್ ಪ್ಲೇನಲ್ಲಿ ಹೈದರಾಬಾದ್ 50 ರನ್ ದಾಟಿತ್ತು. ನಂತರ ಬಂದ ಇಶಾನ್ ಕಿಶನ್ ಕೂಡ ಅದೃಷ್ಟಶಾಲಿಯಾಗಿದ್ದರು. ಅವರ ಕ್ಯಾಚ್ ಕೂಡ ಕೈ ತಪ್ಪಿಸಲಾಯಿತು. ಆದರೆ ಟ್ರಾವಿಸ್ ಹೆಡ್ 19 ಬಾಲ್ಗಳಲ್ಲಿ 38 ರನ್ ಸಿಡಿಸಿ ತಂಡಕ್ಕೆ ವೇಗ ನೀಡಿದರು. ನಂತರ ಹೆನ್ರಿಚ್ ಕ್ರೀಸ್ಗೆ ಬಂದು ಪಂದ್ಯವನ್ನು ಸಂಪೂರ್ಣವಾಗಿ ಹಿಡಿತಕ್ಕೆ ತೆಗೆದುಕೊಂಡರು. ಇಶಾನ್ ಕಿಶನ್ ಕೂಡ 32 ಬಾಲ್ಗಳಲ್ಲಿ 55 ರನ್ ಮಾಡಿ ಉತ್ತಮ ಬೆಂಬಲ ನೀಡಿದರು. ಕ್ಲಾಸಿನ್ 43 ಬಾಲ್ಗಳಲ್ಲಿ 69 ರನ್ ಭರ್ಜರಿ ಇನ್ನಿಂಗ್ಸ್ ಆಡಿದರು. ಅಂತ್ಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ ವೇಗವಾಗಿ 29 ರನ್ ಸೇರಿಸಿದರು. ಕೊನೆಗೆ ಹೈದರಾಬಾದ್ ತಂಡ 4 ವಿಕೆಟ್ ಕಳೆದುಕೊಂಡು 235 ರನ್ಗಳ ಭಾರೀ ಮೊತ್ತ ದಾಖಲಿಸಿತು. ಪಂಜಾಬ್ ಬೌಲರ್ಗಳು ಸಂಪೂರ್ಣವಾಗಿ ದುಬಾರಿಯಾದರು. 236 ರನ್ ಗುರಿ ಬೆನ್ನತ್ತಿದ ಪಂಜಾಬ್ ತಂಡಕ್ಕೆ ಆರಂಭದಲ್ಲೇ ದೊಡ್ಡ ಶಾಕ್ ಎದುರಾಯಿತು. ಕೇವಲ 4 ರನ್ ಒಳಗೆ 2 ವಿಕೆಟ್ ಕಳೆದುಕೊಂಡರು. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭಸಿಂಗ್ ಸಿಂಗ್ ಶೀಘ್ರದಲ್ಲೇ ಔಟ್ ಆದರು. ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಕೇವಲ 5 ರನ್ ಮಾಡಿ ಪೆವಿಲಿಯನ್ ಸೇರಿದರು. ಮಾರ್ಕಸ್ ಸ್ಟೋಯ್ನಿಸ್ ಕೂಡ ಸ್ವಲ್ಪ ಹೋರಾಟ ಮಾಡಿ 28 ರನ್ ಗಳಿಸಿ ಔಟ್ ಆದರು. ಆದರೆ ನಿಯಮಿತ ಅಂತರದಲ್ಲಿ ವಿಕೆಟ್ಗಳು ಬೀಳುತ್ತಲೇ ಪಂಜಾಬ್ ಒತ್ತಡಕ್ಕೆ ಸಿಲುಕಿತು. ಒಂದು ಕಡೆ ಸೂಪರ್ ಕೊಹ್ಲಿ ಉತ್ತಮ ಬ್ಯಾಟಿಂಗ್ ಮಾಡಿದರು ಮತ್ತು ಅರ್ಧಶತಕ ಕೂಡ ಪೂರೈಸಿದರು. ಆದರೆ ಅವರಿಗೆ ಬೇಕಾದ ಬೆಂಬಲ ಸಿಗಲಿಲ್ಲ. ಕೊನೆಯ ಹಂತದಲ್ಲಿ ಪಂಜಾಬ್ಗೆ ಅತಿ ದೊಡ್ಡ ರನ್ ರೇಟ್ ಅಗತ್ಯವಿತ್ತು. 15 ಬಾಲ್ಗಳಲ್ಲಿ 73 ರನ್ ಬೇಕಿದ್ದಾಗಲೇ ಪಂದ್ಯ ಸಂಪೂರ್ಣವಾಗಿ ಕೈತಪ್ಪಿತು. ಕೊನೆಗೂ ಪಂಜಾಬ್ ತಂಡ ಗುರಿಯನ್ನು ತಲುಪದೆ ಸೋಲನ್ನು ಒಪ್ಪಿಕೊಂಡಿತು. ಸ್ನೇಹಿತರೆ, ಹೈದರಾಬಾದ್ ತಂಡ ಭರ್ಜರಿ ಬ್ಯಾಟಿಂಗ್ ಮತ್ತು ಉತ್ತಮ ಪ್ರದರ್ಶನದೊಂದಿಗೆ ಈ ಪಂದ್ಯವನ್ನು ಸುಲಭವಾಗಿ ಗೆದ್ದಿತು. ಪಂಜಾಬ್ ತಂಡಕ್ಕೆ ಇದು ಸತತ 3ನೇ ಸೋಲಾಯಿತು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.